ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಿನ್ ಶೆರೆ ಮನೆ. ಇವತ್ತು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಏನಿಲ್ಲ, ರಾಜಾ ಸಿಟಿಲಿ ತುಂಬಾ ಫ್ಲವರ್ಸ್ ಇದೆ. ಫ್ಲವರ್ಸ್ ನೋಡ್ಕೊಬರೋ ಅವನಿ. ಹಂಗೆ ನಮ್ಮ ಸಂಘ ವಿಜಯ್ ಬ್ರೋ ಅವರು ಜಾಯ್ನ್ ಆಗ್ತಿದ್ದಾರೆ ನಮ್ಮ ಸಂಘಕ್ಕೆ. ಇವರೇ ನಮ್ಮ ವಿಜಯ್ ಬ್ರೋ ಔಸ್ಕೊಳ್ತಿದ್ದಾರೆ. ಬನ್ನಿ ಬನ್ನಿ, ನಮ್ಮ ಸಂಘಕ್ಕೆ ವಿಜಯ್ ಬ್ರೋ ಅವರು ಜಾಯ್ನ್ ಆಗಿದ್ದಾರೆ. ಕ್ಯಾಮರಾ ನೋಡೋದಂತೆ ಅವರು, ಬಿಹೈಂಡ್ ದ ಕ್ಯಾಮ್ರಾ ಮತ್ತೆ ವರ್ಕ್ ಮಾಡೋದಂತೆ. ಈಗ ಏನು ಹೇಳ್ತೀರಾ, ನಮ್ಮ ಮಡಿಕೇರಿ ಕ್ರೌಡ್ ಎಲ್ಲ ನೋಡ್ತಿದ್ದೀರಾ? ಫ್ಲವರ್ ಶೋ ಆಗ್ತಾ ಇದೆ. ಓಕೆ, ಓಕೆ, ಅಷ್ಟೇನಾ? ಬಾಕಿ ಏನು ಹೇಳಲ್ವಾ? ಜಾಲಿ ಮಾಡಿ ಅಂತ ಹೇಳಲ್ವಾ? ಅಷ್ಟೇ ಬತ್ತ. ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಮಡಿಕೇರಿ. ಇದು ರಾಜಾ ಸೀಟ್ ವ್ಯೂ ಪಾಯಿಂಟ್ ಪಕ್ಕನೇ ಇರುವಂತಹ ದೇವಾಲಯ. ತುಂಬ ವರ್ಷದ ಇತಿಹಾಸ ಇರುವಂತಹ ದೇವಾಲಯ ಇದು. ದಶ ದೇವಾಲಯದಲ್ಲಿ ಒಂದು ಆಗಿದೆ ಇದು. ಹಾಗೆ ನೋಡ್ತಾ ಇದ್ದೀರಾ, ಮಡಿಕೇರಿ ಈಸ್ ವಿತ್ ಫುಲ್ ಆಫ್ ಕ್ರೌಡ್. ಯಾಕೆಂತೇಳಿದ್ರೆ ಸ್ಯಾಟರ್ಡೆ, ಸಂಡೇ, ಮಂಡೇ 3 ಡೇಸ್ ಕಂಟಿನ್ಯೂ ಲೀವ್ ಇದೆ. 24th, 25th ಆ್ಯಂಡ್ 26th ಗಣರಾಜ್ಯೋತ್ಸವ. ಸಂಡೇ ಲೀವ್, ಸ್ಯಾಟರ್ಡೆ ಬಂದು 4th ಸ್ಯಾಟರ್ಡೆ. ಹಾಗೆ ತುಂಬಾ ಕ್ರೌಡ್ ಇತ್ತು. ಪ್ಲಸ್ ಮಡಿಕೇರಿಯಲ್ಲಿ ಇದು ರಾಜಸೀಟಲ್ಲಿ ಫ್ಲವರ್ ಶೋ ಇದು ವರ್ಷ ಆಗುತ್ತೆ. ಒಂದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಈ ಬಾರಿಯೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆಯೇ ಅದೇ ರೀತಿ ಜನಸ್ಪಂದನೆ ಕೂಡ ಹಾಗೇ ಇದೆ. ತುಂಬಾ ಕ್ರೌಡ್ ಇತ್ತು. ನೋಡ್ತಾ ಇರ್ಬೋದು ನೀವು, ಫ್ಲವರ್ಸ್ ಎಲ್ಲ ಆಗಿ ತುಂಬ ಅರೇಂಜ್ಮೆಂಟ್ಸು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ನೋಡ್ತಾ ಇರ್ಬೋದು ನೀವು. ಹಾಗೆ ಬರ್ತಾ ಇದ್ದೀವಿ ರಾಜಸೀಟ್ ಒಳಗಡೆ. ಈ ಉದ್ಯಾನವನ ಒಂದು ಮಡಿಕೇರಿ ಟೌನ್ ಸೆಂಟರ್ಲೇ ಇರೋದು. ಈಗ ನೀವು ಮಡಿಕೇರಿಯಿಂದ ಟುವರ್ಡ್ಸ್ ಯಾವ ಸೈಡ್ ಅಂತ ಹೇಳಿದ್ರೆ ಈ ರಾಜಸೀಟ್ ರೋಡ್ ಅಂತಲೇ ಇದೆ, ರೇಸ್ ಕೋರ್ಸ್ ರೋಡ್ ಅಂತಲೇ ಇದೆ. ಆ ರೋಡಲ್ಲಿ ಇರುವಂಥ ಇದು ಉದ್ಯಾನವನ ಇದು. ಮೇನ್ ಫಸ್ಟ್ ನಿಮಗೆ ಮಡಿಕೇರಿ ಎಂಟ್ರದಂಗೆ ಸರ್ಕಲ್ ಸಿಗುತ್ತೆ, ಜನರಲ್ ತಿಮ್ಮಯ್ಯ ಸರ್ಕಲ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ಬಂದರೆ ನಿಮಗೆ ರಾಜಾ ಸೀಟ್ ವ್ಯೂ ಪಾಯಿಂಟಿಗೆ ನಿಮಗೆ ಡೈರೆಕ್ಟ್ ರೋಡ್ ಇದೆ. ಹಾಗೆ ನಿಮಗೆ ಟೆಂಪಲು ಸಹ ಹೋಗ್ಬೋದು. ನೋಡ್ತಾ ಇದ್ದೀರಾ, ವ್ಯೂ ಪಾಯಿಂಟ್ ಅಂತೂ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಷ್ಟೇ ಜನ ಕೂಡ ಇದ್ದಾರೆ. ಹಾಗೆ ಈ ಸತಿಯ ಒಂದು ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ತಲಕಾವೇರಿ ಭಾಗಮಂಡಲ ದೇವಾಲಯದ ಆಕೃತಿನ ಕಂಪ್ಲೀಟ್ ವಿತ್ ಫ್ಲವರ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಷ್ಟು ಚಂದ ಇದೆ. ಕಂಪ್ಲೀಟ್ ವಿತ್ ಫ್ಲವರ್ಸ್, ಎಲ್ಲ ರೀತಿಯ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ ದೇವಾಲಯವನ್ನು. ಆ ದೇವಾಲಯ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದಾರೆ ಅಂತ. ಇದು ಬಂದು ವ್ಯೂ ಪಾಯಿಂಟ್ ಸೈಡ್ ಹೋಗ್ತಾ ಇದ್ದೀವಿ ನಾವು. ಮೊದಲಿದ್ದ ರಾಜಾ ಸೀಟ್ ಅಲ್ವೇ ಅಲ್ಲ ಇದು. ಯಾಕಂದರೆ ತುಂಬಾ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು, ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಇಲಾಖೆಯಿಂದ ಆಗಿರ್ಬೋದು, ಹಾಗೂ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಆಗಬೇಕು ಎಲ್ಲ ಒಂದು ಇದನ್ನ ಇಲ್ಲಿಗೆ ಅಳವಡಿಸಿದ್ದಾರೆ. ಇದರ ಪಕ್ಕದಲ್ಲಿ ನಿಮಗೆ ಸಣ್ಣದಾಗಿ ಜಿಪ್ಲೈನ್ ಕೂಡ ಇದೆ. ಹಾಗೆ ಮಕ್ಕಳಿಗೆ ಒಂದು ಆಟ ಆಡಲಿಕ್ಕೋಸ್ಕರ ಸಣ್ಣದಾಗಿ ಇದೆ ಜಿಪ್ಲೈನ್ ಕೂಡ ಇದೆ. ಪ್ಲಸ್ ಇನ್ನೊಂದು ಸಣ್ಣ ಪುಟ್ಟ ಗೇಮ್ಸು ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಇದು ವ್ಯೂ ಪಾಯಿಂಟ್. ಇದು ತುಂಬಾ ಡೆವಲಪ್ಮೆಂಟ್ ಆಗಿದೆ. ಹಳೆ ನಾ ಹೇಳ್ದಂಗೆ ಸ್ಟಾರ್ಟಿಂಗ್ ಇದೆ ಅಲ್ಲ, ಇದು ರಾಜಾ ಸೀಟೇ ಅಲ್ಲ. ಸಖತ್ತಾಗಿ ಒಂದು ಏನೇನು ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟಾಗಿ ಒಂದು ಇಂಪ್ರೂವ್ ಮಾಡಿದ್ದಾರೆ ಈ ಮಡಿಕೇರಿಯ ರಾಜಾ ಸೀಟನ್ನು.
ಗಾಯತ್ರಿ ಎಲ್ಲಿದ್ದೀವಿ ನಾವು? ಇವಾಗ ನಾವು ಗಾಂಧಿ ಮೈದಾನದಲ್ಲಿ ವರ್ಷ ಫ್ಲವರ್ ಶೋ ಆದಾಗ ಈ ಗಾಂಧಿ ಮೈದಾನದಲ್ಲಿ ಸ್ಟಾಲ್ಸ್ ಕೂಡ ಹಾಕ್ತಾರೆ. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿರುವಂತಹ ಬಿಸ್ನೆಸ್ ಮೆನ್ ಅವ್ರಿಗೂ ಕೂಡ ಇಲ್ಲಿ ಸ್ಟಾಲ್ಸ್ ಹಾಕಕ್ಕೆ ಆಪರ್ಚುನಿಟಿ ಇರುತ್ತೆ. ಹಾಗೆ ನಮ್ಮ NRLM ಸಂಜೀವಿನಿ ವತಿಯಿಂದ ಕೂಡ ಇಲ್ಲಿ ಸ್ಟಾಲ್ಸ್ ಇದೆ. ಸೊ ಅದನ್ನ ನೋಡೋಣ ಅಂತ ಹೇಳಿ ಹಂಗೆ ಬಂದು ಗಾಂಧಿ ಮೈದಾನದಲ್ಲಿ ಫುಲ್ಲು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಫ್ಲವರ್ ಶೋ ಪ್ರಯುಕ್ತ. ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಬಂದ್ವಿ. ಹಂಗೆ ಒಂದು ಕಬ್ಬು ಜ್ಯೂಸ್ ಎಲ್ಲ ಕುಟ್ಕೊಂಡು ಫುಲ್ ಎನರ್ಜಿ ಬೂಸ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಒಳಗೆ ಹೋದ್ವಿ. ಯಾವುದು ಅಂತ ಹೇಳಿದ್ರೆ ನಮ್ಮ ಗಾಂಧಿ ಮೈದಾನ ಒಳಗೆ ಫುಲ್ ಸ್ಟಾಲ್ಸ್ ಹಾಕಿದ್ದಾರೆ. Sin parar, shake your body, shine like star. Baila, en el mar, keep it going, no queda igual. ಗೈಸ್ ನೋಡ್ತಿರ್ಬೋದು, ಮಡಿಕೇರಿ ಅಂತೂ ಮಿನಿ ಸ್ಟ್ರೀಟ್ ಆಗಿದೆ. ನೋಡಿದ್ರಲ್ಲ 2026 ಫ್ಲವರ್ ಶೋ ಹೇಗಿತ್ತು ಅಂತ ಹೇಳಿ, ಮತ್ತೆ ಸ್ಟಾಲ್ಸ್ ಎಲ್ಲ ನೋಡಿದ್ರಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಖುಷಿ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.